ನನಗೆ ಯಾವುದೇ ಕೆಲಸ ಮಾಡಲು ಮನಸ್ಸು ಬರ್ತಾ ಇಲ್ಲ, ಮೊಬೈಲ್ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಯಾವಾಗಲೂ ಮೊಬೈಲ್ ನೋಡಬೇಕಂತ ಅನ್ನಿಸ್ತಾ ಇರುತ್ತೆ. ಸೊ ಬಹುಶಃ ಇದು ನಿಮ್ಮೊಬ್ಬರ ತೊಂದರೆ ಅಲ್ಲ, ತುಂಬ ಜನ ಈ ಒಂದು ಟ್ರ್ಯಾಪಲ್ಲಿ, ಈ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕ್ಕೋಬಿಟ್ಟಿದ್ದಾರೆ ತುಂಬ ಜನ. ಯಾಕಂದರೆ ಈ ಮೊಬೈಲ್ ಅನ್ನೋದು ತುಂಬ ಇನ್ಪುಟ್ಸನ್ನು ಕೊಡೋದ್ರಿಂದ ನಮ್ಮ ಇಂದ್ರಿಯಗಳಿಗೆ ಅದೊಂದು ಬಲೆ ಆಗಿಬಿಟ್ಟಿದೆ. ಈ ಹೇಗೆ ಮೀನನ್ನು ಹಿಡಿಯುವಾಗ ಒಂದು ಗಾಳ ಹಾಕ್ತಾರೆ ನೋಡಿ, ಗಾಳದಲ್ಲಿ ರುಚಿಯಾದ ಮಾಂಸದ ತುಂಡನ್ನು ಹಾಕಿರ್ತಾರೆ, ಆ ಮಾಂಸದ ತುಂಡಿನ ಆಸೆಗೆ ಬಲಿಯಾಗಿ ಮೀನು ತನ್ನ ಜೀವವನ್ನು ಕಳ್ಕೊಳ್ಳುತ್ತೆ. ಹಾಗೆಯೇ ಇದರಲ್ಲಿ ತುಂಬ ಒಳ್ಳೆಯ ಅಂಶಗಳು ಅಥವಾ ಸ್ವಾರಸ್ಯಕರವಾದಂಥ ಅಂಶಗಳು, ಮನೋರಂಜನೆಯ ಅಂಶಗಳು ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಒಂದು ಹಿಂಗೆ ಸ್ಕ್ರೋಲ್ ಮಾಡ್ತಾಯಿದ್ರೆ ಕಂಟಿನ್ಯೂ ನೀವು ಈಗ ನೀವು ಒಳ್ಳೆಯದು ಕೆಟ್ಟದ್ದು ಅಂತಲ್ಲ, ಯಾವುದೇ ಕಂಟೆಂಟ್ ಆದರೂ ನೀವು ಒಮ್ಮೆ ಅದನ್ನ ಓಪನ್ ಮಾಡಿದರೆ ನೀವು ಬಹುಶಃ ನೋಡಿ ಮುಗಿಸಲು ಆಗದೇ ಇರುವಷ್ಟು ಇನ್ಪುಟ್ ನಿಮಗೆ ಮೊಬೈಲಲ್ಲಿ ಸಿಗ್ತಾ ಇರೋದ್ರಿಂದ ಏನಾಗುತ್ತೆ, ಶುರುವಿನಲ್ಲಿ ನಾವು ಅದಕ್ಕೆ ಅಡಿಕ್ಟ್ ಆಗ್ತಿದ್ದೀವಿ ಅಂತಲೇ ನಮಗೆ ಗೊತ್ತಾಗಲ್ಲ. ನಾನು ಒಳ್ಳೇದು ನೋಡ್ತಾ ಇದ್ದೀನಿ, ನಾನು ಪ್ರವಚನ ಕೇಳ್ತಿದ್ದೀನಿ, ನಾನು ರೆಸಿಪಿ ನೋಡ್ತಿದ್ದೀನಿ, ನಾನು ಹೀಗೆ ಏನೋ ಒಳ್ಳೆಯದನ್ನೇ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಮಗೆ ನಾವೇ ಕನ್ವಿನ್ಸ್ ಮಾಡ್ತಾ ನೋಡ್ತಾ 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 ನಾವು ಹೇಗೆ ಅದಕ್ಕೆ ಬಲಿಯಾಗಿಬಿಡ್ತೀವಿ ಅಂತಂದರೆ ನಮ್ಮ ಕಂಟ್ರೋಲನ್ನು ಮೀರಿ ತದನಂತರದಲ್ಲಿ ನಾನು ನೋಡಬಾರ್ದು, ಇಷ್ಟೆಲ್ಲ ನಿಲ್ಲಿಸ್ಬೇಕಂತ ಅಂದ್ಕೊಂಡ್ರೂ ಆಗದೇ ಇರೋ ಹಾಗೆ ಆಗಿಬಿಡತ್ತೆ. ಸೊ ಆವಾಗ ನಾವೇನು ಮಾಡ್ಬೋದು, ಆಗ ನಮ್ಮ ಈ ಒಂದು ದೇಹದಲ್ಲಿ ಹಾಗೂ ನಮ್ಮ ಮನಸ್ಸಿನಲ್ಲಿ, ನಮ್ಮ ಪ್ರಾಣ ಚೈತನ್ಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನು ಗಮನಿಸ್ತಾ, ಫಸ್ಟ್ ಆಫ್ ಆಲ್ ಶುರುವಿನಲ್ಲಿ ನಾವು ಈ ಮೊಬೈಲ್ಗೆ ಬಲಿ ಆಗ್ತಿದ್ದೀವಿ ಅನ್ನೋದು ಗೊತ್ತೇ ಆಗಲ್ಲ. ಎರಡನೇದಾಗಿ ಗೊತ್ತಾದ ಮೇಲೆ ಫಸ್ಟ್ ಆ ಅವೇರ್ನೆಸ್ ಬಂದಿದೆ ಅಂದರೆ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ಎಟ್ಲೀಸ್ಟ್ ನಂಗೆ ಗೊತ್ತಾಯ್ತಲ್ಲ ನಾನು ಎಡಿಕ್ಟ್ ಆಗ್ತಿದ್ದೀನಿ, ಎಡಿಕ್ಟ್ ಆಗಬಾರ್ದು ಅನ್ನೋದು. ಸೊ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ ಆ ಒಂದು ಅವೇರ್ನೆಸ್ಸಿಗಾಗಿ. ಹಾಗೆ ತದನಂತರದಲ್ಲಿ ಪ್ರತಿನಿತ್ಯ ಪ್ರಾಣಾಯಾಮವನ್ನು ಮಾಡೋದಾಗಿರ್ಬೋದು, ಹಾಗೆ ಪ್ರತಿನಿತ್ಯ ನಿಮ್ಮ ಈ ಒಂದು ಜ್ಞಾನಮಯ ಕೋಶಕ್ಕೆ ಸಪೋರ್ಟನ್ನು ತಗೊಳ್ಳೋವಂಥದ್ದು ನನ್ನಿಂದನೂ ಆಗಬೇಕು. ಇಲ್ಲಿ ನಾನು ಜ್ಞಾನವನ್ನು ಬೇರೆಯವರಿಂದ ಕೇಳಿಯೇ ಪಡ್ಕೊಳ್ತೇನೆ, ಬೇರೆಯವರಿಂದನೇ ಜ್ಞಾನ ಪಡ್ಕೊಳ್ಳೋದು, ಹಾಗಾಗಿ ಮೊಬೈಲ್ ನೋಡ್ತೀನಿ ಅಂತಂದರೆ ಅದು ಯಾವತ್ತಿದ್ರೂ ನಾನು ಬೇರೆಯವರಿಂದ ಪಡ್ಕೊಂಡಂತಹ ಜ್ಞಾನ ಅಥವಾ ಹೇಳ್ತಾರಲ್ಲ ಅದಂತ ಹೇಳ್ಕೊಟ್ಟು ಮಾತು ಕಟ್ಟಿಟ್ಟ ಬುತ್ತಿ, ತುಂಬ ಸಮಯ ಇರಲ್ಲ ಅಂತ. ಹಾಗೆಯೇ ನಾವು ಬೇರೆಯವರಿಂದ ತೆಗೆದುಕೊಂಡ ಮೇಲೆ ಆ ಒಂದು ಮಾತನ್ನು ರಿಸೀವ್ ಮಾಡಿದ ಮೇಲೆ ನಮ್ಮಲ್ಲಿ ಅದು ಅಲ್ಲಿಗೆ ಕೊನೆ ಆಗಬಾರ್ದು. ನಿಮ್ಮಲ್ಲಿನ ಹೊಸ ಯೋಚನೆಗಳನ್ನು, ನಿಮ್ಮೊಳಗಿನ ಜ್ಞಾನವನ್ನು ಅದು ಟ್ರಿಗರ್ ಮಾಡೋ ಥರದಲ್ಲಿ ಇರಬೇಕು. ಈಗ ನೋಡಿ, ಒಂದು ಗೀಜಗನ ಗೂಡು ನೋಡಿದ್ದೀರಾ ಎಷ್ಟು ಚೆನ್ನಾಗಿ ಕಟ್ಟತ್ತೆ ಅಂತ. ಗೀಜಗನ ಹಕ್ಕಿ ಹೇಗೆ ಅಂತಂದರೆ ಚೆಂದ ಗೂಡು ಕಟ್ಟತ್ತೆ, ಒಳಗಡೆ ಅಷ್ಟು ಒಳ್ಳೆ ಇಂಟೀರಿಯರ್ಸನ್ನು ಅದು ಮಾಡಿರುತ್ತೆ. ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಆದ ತಕ್ಷಣ ಆ ಮರಿ ಹಾರಿ ಹೋಗೋ ತನಕ ಅದಿರುತ್ತೆ. ನಂತರ ಅವೆಲ್ಲ ಗೂಡು ಬಿಟ್ಟು ಹೋಗಿಬಿಡತ್ತೆ. ಅಪ್ಪ ಅಮ್ಮ ಒಂದು ಕಡೆ, ಮರಿಗಳು ಅವ್ರವ್ರ ಜೀವನ ನೋಡ್ಕೊಂಡು ಹೋಗಿಬಿಡತ್ತೆ. ಹಾಗಿದ್ರೆ ಈ ಮರಿಯಾಗಿ ಹುಟ್ಟಿದಂತಹ ಏನು ಗೀಚಗನ ಹಕ್ಕಿ ಇದೆ, ಅದು ಹುಟ್ಟುವಾಗ ಆಲ್ರೆಡಿ ಗೂಡು ಕಟ್ಟಾಗಿದೆ ಅಲ್ವಾ. ಗೂಡು ಕಟ್ಟುವ ಪ್ರಕ್ರಿಯೆ ಹೇಗೆ ಅಂತ ಆ ಮರಿ ನೋಡಿಲ್ಲ. ಆದರೆ ತನ್ನ ರೆಕ್ಕೆ ಬಲಿತ ಮೇಲೆ, ತಾನಾಗಿ ಹಾರಿ ಹೊರ ಹೋದ್ಮೇಲೆ ಮತ್ತೆ ಅದು ಅದೇ ರೀತಿಯ ಗೂಡನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಿದ್ರೆ ಆ ಹಕ್ಕಿಯ ಮರಿ ದೊಡ್ಡವಳಾದಮೇಲೆ ಯಾರು ಹೇಳಿಕೊಟ್ರು ಅದಕ್ಕೆ ಗೀಚಗನ ಗೂಡನ್ನು ಹೀಗೆ ಕಟ್ಟೋದು ಅಂತ? ಎಷ್ಟೋ ವರ್ಷಗಳಿಂದ ಈಗ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಬಾಲ್ಯದಿಂದ ಇಲ್ಲಿಯ ತನಕ ಎಲ್ಲ ಗೀಚಗನ ಹಕ್ಕಿಗಳು ಅದೇ ರೀತಿ ಕಟ್ತಾ ಇದ್ದಾವೆ. ಇವತ್ತಿಗೂ ಆ ಗೀಚಗನ ಹಕ್ಕಿ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಿದೆ. ಹಾಗಿದ್ರೆ ಯಾವ ಯೂಟ್ಯೂಬ್ ಚಾನಲ್ ನೋಡಿ ಆ ಹಕ್ಕಿ ಕಲ್ತ್ಕೊಳ್ತು? ಆ ಹಕ್ಕಿಗೆ ಯಾರು ಟ್ರೈನಿಂಗನ್ನು ಕೊಟ್ಟರು? ಬಾರಮ್ಮ ಇಲ್ಲಿ ತೋರಿಸ್ತೀನಿ, ಈ ಥರ ಗೂಡನ್ನು ಕಟ್ಟಬೇಕು, ಹೀಗೆ ನೀನು ಗೂಡನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಯಾರು ಪಾಠ ಹೇಳಿಕೊಟ್ರು? ಯಾರೂ ಮಾಡಿಲ್ಲ. ಯಾಕಂದರೆ ಅದರ ಅಪ್ಪ ಅಮ್ಮ ಗೂಡು ಕಟ್ಟೋ ಹೊತ್ತಿಗೆ ಅದಿಲ್ಲ. ಗೂಡನ್ನು ಕಟ್ಟಿದ ನಂತರದಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಬೆಳವಣಿಗೆ ಮಾಡಿತು. ಆದರೆ ಆ ತನ್ನಲ್ಲಿಯೇ ಇರುವಂತಹ ಜ್ಞಾನ ಅದೇ ಪ್ಯಾಟರ್ನಲ್ಲಿ ತಗೊಂಡು ಹೋಗುತ್ತೆ.
ಹೀಗೆ ನಾವು ಕೂಡ ಅಷ್ಟೆ, ನಮ್ಮೊಳಗೆ ಇರುವಂತಹ ಜ್ಞಾನವನ್ನು ಉಪಯೋಗಿಸ್ಕೋಬೇಕು, ಬರೀ ಹೊರಗಡೆಯಿಂದ ಬಂದಂತಹ ಜ್ಞಾನ ಅಲ್ಲ. ಇದು ಹೇಗೆ ಗೊತ್ತಾ, ಈಗ ನನ್ನಲ್ಲಿ ಒಂದು ಸ್ವಲ್ಪ ದುಡ್ಡಿದೆ, ಆ ದುಡ್ಡನ್ನು ನಾನು ತಿಜೋರಿಯಲ್ಲಿ ಹಾಕಿ ಲಾಕ್ ಮಾಡಿಟ್ಟಿದ್ದೀನಿ. ಆದರೆ ಪ್ರತಿ ಸತಿನೂ ನಿಮ್ಮ ಹತ್ರ ಒಂಚೂರು ಸಾಲ, ನಿಮ್ಮ ಹತ್ರ ಒಂಚೂರು ಸಾಲ, ಎಲ್ಲರ ಹತ್ರ ಒಂದು ಸ್ವಲ್ಪ ಸಾಲ ತೊಗೊಂಡು ದಿನ ಕಳೀತಾ ಇದ್ದೀನಿ. ಒಂದಿನ ಯಾರಾದರೂ ಸಾಲ ಕೊಡೋಕ್ಕೆ ಸಿಕ್ಕಿಲ್ಲ ಅಥವಾ ಇವತ್ತು ನನಗೆ ದುಡಿಯೋಕ್ಕಾಗಿಲ್ಲ ಅಂದರೆ ನಾನು ಕಂಗಾಲಾಗ್ತಾ ಇದ್ದೀನಿ, ನಾನು ದಿಕ್ಕೆಟ್ಟು ಹಂಗೆ ಆಗ್ತಾಯಿದ್ದೀನಿ. ಬಿಕಾಸ್ ಈ ಜ್ಞಾನ ಕೂಡ ಹಾಗೆ ಆಗ್ತಾ ಇದೆ. ನಾವು ಪ್ರತಿಯೊಂದನ್ನು ನೋಡಿ, ಒಂದು ಸಿಂಪಲ್ ಅಡಿಗೆಯಿಂದ ಹಿಡಿದು ಬದುಕಿನ ತನಕ ನಮಗೆ ಪ್ರತಿಯೊಂದು ಬೇರೆಯವ್ರು ಹೇಳ್ಕೊಡ್ಬೇಕು. ಹೇಗೆ ಬದುಕೋದು, ಹೇಗೆ ಯೋಚನೆ ಮಾಡೋದು, ಹೇಗೆ ನಾವಿದು ಮಾಡೋದು. ಬಟ್ ನಿಜವಾಗಿ ಯೋಚನೆ ಮಾಡಿ, ಒಂದು ಪುಟಾಣಿ ಗೀಜಗನ ಹಕ್ಕಿಗೆ ಇರುವಷ್ಟು ಒಂದು ಈಗ ಆ ಹಕ್ಕಿ ಮರಿ ಹೇಗೆ ಮಾಡಿರ್ಬೋದು, ಹೇಗೆ ಅದನ್ನ ಕಲ್ತ್ಕೊಂಡಿರ್ಬೋದು, ಜೆನೆಟಿಕ್ಸ. ಹಾಗಿದ್ರೆ ಜೆನೆಟಿಕ್ಸಲ್ಲಿ ಅಷ್ಟು ಸ್ಕಿಲ್ ಕೂಡ ಬರುತ್ತೆ ಅಂದರೆ ನಿಮ್ಮ ಜೆನೆಟಿಕ್ಸ್ ಏನು ಮಾಡ್ತಿದೆ? ಹಾಗಿದ್ರೆ ನಿಮ್ಮ ಜೆನೆಟಿಕ್ಸು ಕೇವಲ ನಮಗೆ ಡಯಾಬಿಟಿಸ್ ರೋಗವನ್ನು ಕೊಡೋದಕ್ಕೆ, ತಂದೆ ತಾಯರಿಗಿದ್ದ ರೋಗ ನಮಗೆ ಕೊಡೋ ಕೆಲಸ ಮಾತ್ರ ಮಾಡ್ತಿದೆಯಾ? ಹಾಗಿದ್ರೆ ಮನುಷ್ಯ ಬದುಕಲಿಕ್ಕೆ ಬೇಕಾದ ಮೂಲಭೂತ ವ್ಯವಸ್ಥೆಗಳು, ಯೋಚನಾ ಲಹರಿಗಳು, ಸ್ಕಿಲ್ ಡೆವಲಪ್ಮೆಂಟ್, ಜ್ಞಾನವನ್ನು ಹಾಗಾದರೆ ಕೊಡ್ತಾ ಇಲ್ವಾ ನಮ್ಮ ಜೆನೆಟಿಕ್ಸ್? ಯೋಚನೆ ಮಾಡಿ ಒಮ್ಮೆ. ಹೀಗೆ ನಾವು ಪ್ರತಿಯೊಂದಕ್ಕೂ ಹೊರಗಡೆಯಲ್ಲಿ ಡಿಪೆಂಡ್ ಆಗಿದ್ದೀವಿ. ಪ್ರತಿನಿತ್ಯ ಈಗ ಮೊಬೈಲಲ್ಲಿ ನನಗೆ ಜ್ಞಾನ ಸಿಗತ್ತೆ ಅಂತ ನಾನು ಮೊಬೈಲ್ ನೋಡ್ತಾ ಇದ್ದಿದ್ದಾದರೆ ಹೇಗೆ ಅಂತಂದರೆ, ಆ ಜ್ಞಾನ ನಿಮ್ಮೊಳಗಿನ ಜ್ಞಾನವನ್ನು ಟ್ರಿಗರ್ ಮಾಡಿ ಜೀವನವನ್ನು ಸುಲಭಗೊಳಿಸ್ತಿದೆ ಅಂದಾಗ ಅಷ್ಟೇ ಅದು ಚಂದ. ಇಲ್ಲವಾದಲ್ಲಿ ಮನೇಲಿ ಅಡುಗೆ ಮಾಡಿ ಮುಚ್ಚಿಟ್ಟಿದ್ದೀನಿ, ಆದರೆ ಪ್ರತಿನಿತ್ಯ ಬೇರೆಯವ್ರು ಕೊಟ್ಟಿದ್ದನ್ನು ಹೊರಗಡೆಯಿಂದ ತಂದು ತಿಂತಾ ಇದ್ದೀನಿ. ಬಿಕಾಸ್ ನನ್ನ ಮನೆಯಲ್ಲಿ ಮಾಡಿಟ್ಟ ಅಡುಗೆಯನ್ನು ತಿನ್ನೋ ಅಷ್ಟು ಜ್ಞಾನ ನನಗಿಲ್ಲ. ಇಲ್ಲೇ ಅಡುಗೆ ಮಾಡಿದ್ದಿದೆ, ರೆಡಿ ಇದೆ, ಆದರೆ ಹೊರಹೋಗಿ ಎಲ್ಲರ ಹತ್ರ ನೀವು ಮಾಡಿರೋ ಊಟ ಕೊಡಿ, ನೀವು ಮಾಡಿರೋ ಊಟ ಕೊಡಿ, ನೀವು ಮಾಡಿರೋ ಊಟ ಕೊಡಿ ಅಂತ ಕೇಳಿ ಬಂದು ಅದನ್ನು ತಿಂತಾ ಇದ್ದೀವಿ. ಜ್ಞಾನದಲ್ಲೂ ಹಾಗೆ ಆಗ್ತಾ ಇದೆ. ಹಾಗಾಗಬಾರ್ದು. ನಿಮ್ಮೊಳಗಿನ ಜ್ಞಾನವನ್ನು, ನಿಮ್ಮೊಳಗಿರುವಂತಹ ಒಂದು ವಿಚಾರಧಾರೆಯನ್ನು ನೀವು ಟ್ರಿಗರ್ ಮಾಡಬೇಕಂತಂದರೆ ಪ್ರತಿನಿತ್ಯ ನಿಮ್ಮ ಜ್ಞಾನಮಯ ಕೋಶಕ್ಕೆ ನೀವು ಪೋಷಣೆಯನ್ನು ಕೊಡೋದು ಅಂದರೆ ನಿಮ್ಮೊಳಗಿನ ಒಂದು ಅಭಿವ್ಯಕ್ತಿಯನ್ನು ಯೋಚನೆ ಮಾಡಬೇಕು. ನಿಮ್ಮ ಎಲ್ಲ ಡಿಸಿಷನ್ಸ್ಗಳು ಬೇರೆಯವರ ಮೇಲೆ ಇದಾಗಿರಬಾರ್ದು. ಈಗ ನನಗೆ ಮೇಡಮ್ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಮೇಡಮ್ ಹಿಂಗೆ ಹೇಳಿದ್ದಾರೆ ಅಂದರೆ ಕಣ್ಮುಚ್ಚಿ ನಾನು ಅದನ್ನ ಮಾಡ್ತೀನಿ ಅಷ್ಟೇ ಅಲ್ಲ. ಮೇಡಮ್ ಹಿಂಗೆ ಹೇಳಿದ್ದಾರೆ ಅಂದಾಗ ನಾನು ಮಾಡ್ತೀನಿ, ಬಟ್ ಮಾಡ್ತಾ ನಾನು ನನ್ನೊಳಗಿನ ಒಂದು ಸಂವೇದನೆಯನ್ನು, ನನ್ನೊಳಗಿನ ಪಾಠವನ್ನು, ನನ್ನೊಳಗೆ ಏನು ಅಭಿವ್ಯಕ್ತವಾಗ್ತಾ ಇದೆ ಆ ಭಾವನೆಗಳನ್ನು ಕೂಡ ನಾನು ನೋಡ್ತೀನಿ. ಅದು ಮುಖ್ಯ. ಯಾವುದೇ ಒಂದು ವಿಷಯ ಬಂದರೂ ಗೂಗಲ್ ಮಾಡೋದು. ನಿಮ್ಮೊಳಗೂ ಒಂದು ಗೂಗಲ್ ಇದೆ, ಇಲ್ಲಿ ಕೂಡ ಒಂದು ಸರ್ಚ್ ಎಂಜಿನ್ ಇದೆ. ಅದನ್ನು ಯಾವಾಗ ಉಪಯೋಗಿಸ್ಕೊತೀರಾ? ಈ ಹೊರಗಡೆ ಮೊಬೈಲಲ್ಲಿದ್ದ ಗೂಗಲ್ ಯಾವಾಗ ಬೇಕಾದರೂ ಕೊಲ್ಯಾಪ್ಸ್ ಆಗ್ಬೋದು. ನೀವೇನು ಈ ಮೊಬೈಲ್ ಅನ್ನೋದನ್ನು ನೋಡ್ತಾ ಇದ್ದೀರಾ ಹೊರಗಡೆ, ಇದು ನಿಮ್ಮ ಈ ಶಕ್ತಿಯ ಒಂದು ಪ್ರತಿಫಲನ ಅದಷ್ಟೇ. ಇದರದ್ದೇ ಮಾಡೆಲ್, ಅಲ್ಲಿ ತುಂಬ ಕಾಂಪ್ಯಾಕ್ಟ್ ಫಾರ್ಮಲ್ಲಿ ಚಿಕ್ಕದಾಗಿ ಮಾಡಿರೋದು. ಮೊಬೈಲಿಗೆ ಎಷ್ಟು ಕೆಪಾಸಿಟಿ ಇದೆಯೋ ಅದರ 10-100 ಪಟ್ಟು ಜಾಸ್ತಿ ಕೆಪಾಸಿಟಿ ನಿಮಗಿದೆ. ಆದರೆ ಹೇಗೆ ಹೊಸದಾಗಿ ಮೊಬೈಲ್ ನಿಮ್ಮ ಕೈಗೆ ಕೊಟ್ಟಾಗ ಅದು ಆಪ್ರೇಟ್ ಮಾಡೋದು ಗೊತ್ತಿರಲಿಲ್ವೋ, ಹಾಗೆಯೇ ಇದನ್ನು ಆಪ್ರೇಟ್ ಮಾಡೋದು ನಿಮಗೆ ಗೊತ್ತಿಲ್ಲ ಇವಾಗ. ಇಲ್ಲವಾದಲ್ಲಿ ನೀವು ಈ ಮನಸ್ಸಿನ ಶಕ್ತಿಯನ್ನು, ದೇಹದ ಶಕ್ತಿಯನ್ನು, ಪ್ರಾಣ ಚೈತನ್ಯದ ಶಕ್ತಿಯನ್ನು, ಈ ನಿಮ್ಮ ಇಡೀ ಅಸ್ತಿತ್ವ ಏನಿದೆ ಅಲ್ವಾ, ಇದಕ್ಕಿರುವಂತಹ ತಾಕತ್ತು ಹೇಗೆ ಅಂತಂದರೆ ನೀವು ಏನನ್ನು ಬೇಕಾದರೂ ಇಲ್ಲೇ ಗೂಗಲ್ ಮಾಡಿ ಸರ್ಚ್ ಮಾಡ್ಬೋದು. ಕೆಲವೊಂದು ಸತಿ ಅನಿಸುತ್ತೆ ನೋಡಿ, ನಿಮ್ಮ ಇಂಟ್ಯೂಷನ್ ವರ್ಕ್ ಆಗುತ್ತೆ, ಏನೋ ಒಂದಾದಾಗ ಏನೋ ಒಂದಿಷ್ಟು ಬರುತ್ತೆ ನಿಮ್ಮ ತಲೆಗೆ, ಆ್ಯಂಡ್ ಅದು ಹೌದು ಸತ್ಯ ಅಂತಲೂ ಅನಿಸಿರುತ್ತೆ. ಆ್ಯಂಡ್ ಅದನ್ನು ನೀವು ಬೇರೆ ಕಡೆ ನೋಡಿದಾಗ ನಿಮ್ಗೇನು ತಲೆಯಲ್ಲಿ ಯೋಚನೆ ಬಂದಿರುತ್ತೆ ಅಲ್ಲೂ ಅದೇ ಹೇಳ್ತಿರ್ತಾರೆ. ಆ್ಯಂಡ್ ನೀವು ಅಂದ್ಕೋತೀರ, ಇದನ್ನು ಮೊದಲೇ ಹೊಳ್ದಿತ್ತಲ್ಲ, ನಾನು ಎಲ್ಲಿಂದ ಕಲ್ತ್ಕೊಂಡೆ? ಎಲ್ಲಿಂದನೂ ಕಲ್ತಿಲ್ಲ, ನನಗಾಗಿ ಎಲ್ಲೋ ತಲೆಯಲ್ಲಿ ಅನಿಸಿತ್ತು ಅಂದಾಗ ನನಗನ್ಸಿತ್ತು, ಇವಾಗ ಅವ್ರು ಹೇಳಿದ್ಮೇಲೆ ಕನ್ಫರ್ಮ್ ಆಯಿತು ಅಂತ ಬಿಟ್ಬಿಡ್ತೀವಿ. ಬಟ್ ನಮ್ಮೊಳಗೆ ಆ ಜ್ಞಾನದ ಹರಿವು ಸದಾ ಇರುತ್ತೆ. ನಾವು ಆದರೆ ನಮ್ಮ ಜ್ಞಾನವನ್ನು ಯೋಚನೆ ಮಾಡೋದು ಬಿಟ್ಬಿಟ್ಟಿದ್ದೀವಿ. ಜ್ಞಾನಮಯ ಕೋಶಕ್ಕೆ ವ್ಯಾಯಾಮನೇ ಕೊಡಲ್ಲ ನಾವು. ಬರೀ ಅನ್ನಮಯ ಕೋಶಕ್ಕೆ, ಮನೋಮಯ ಕೋಶಕ್ಕೆ ಹೆಚ್ಚು ಅಂತಂದರೆ ಬಾಡಿ ಮತ್ತು ಮೈಂಡಿಗೆ ಮಾತ್ರ ಎಕ್ಸಸೈಸ್ ಕೊಡ್ತಿದ್ದೀವಿ. ಪ್ರಾಣ ಚೈತನ್ಯಕ್ಕೆ ಎಕ್ಸಸೈಸ್ ಮರ್ಮದ ಮೂಲಕ ಆಗುತ್ತೆ.
ಜ್ಞಾನಮಯ ಕೋಶಕ್ಕೆ ಎಕ್ಸಸೈಸ್ ಧ್ಯಾನದ ಮೂಲಕ ಆಗಬೇಕು. ಸೊ ಇವುಗಳಿಗೆ ಕೂಡ ಎಕ್ಸಸೈಸ್ ವ್ಯಾಯಾಮದ ಅಗತ್ಯ ಇದೆ. ಆಗ ಅದು ಗ್ರೋ ಆಗುತ್ತೆ, ಆಗ ಅದು ಇನ್ನಷ್ಟು ಸ್ಟಿಮ್ಯುಲೇಟ್ ಆಗುತ್ತೆ. ಆಗ ನಿಮ್ಮಲ್ಲಿ ಈ ರೀತಿಯಾಗಿ ಡಿಪೆಂಡೆನ್ಸಿ ಅನ್ನೋದು, ಮೊಬೈಲ್ ಅಡಿಕ್ಷನ್ ಹೋಗಬೇಕಂದಾಗ ನೀವು ಇನ್ಫ್ಲೂಯೆನ್ಸ್ಡ್ ಆಗಿ ನಿರ್ಧಾರ ತಗೊಳ್ಳೋದನ್ನು ಅಥವಾ ಬೇರೆಯವರಿಂದ ಪಡೆದುಕೊಂಡಾಗ ಮಾತ್ರ ನಾನು ತಿಳ್ಕೊಳಕ್ಕಾಗತ್ತೆ ಅನ್ನೋದನ್ನು ಬಿಡಬೇಕು. ಕಣ್ಮುಚ್ಚಿ ಕೂತು ತಾನಾಗಿ ತಾನು ಎಲ್ಲ ದರ್ಶನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿದಂತಹ ಭಾರತ ದೇಶ ನಮ್ಮದು. ಅಂಥ ಪೂರ್ವಜರನ್ನ ಇಟ್ಕೊಂಡು ನಾವಿವತ್ತು ನಮಗೆ ಗೂಗಲ್ ಏನು ಹೇಳುತ್ತೆ ಅದನ್ನು ಮಾತ್ರ ಸತ್ಯ, ಗೂಗಲ್ ಹೇಳಿಬೇಕು, ಇಲ್ಲ ಯಾವುದಾದ್ರೂ ವಿಡಿಯೋ ಹೇಳಬೇಕು, ನಾನು ಯೂಟ್ಯೂಬ್ ನೋಡಬೇಕು, ಫೇಸ್ಬುಕ್ ನೋಡಬೇಕು, ನ್ಯೂಸ್ ಪೇಪರ್ ಓದಿ ಮಾತ್ರ ನಾನು ಜ್ಞಾನ ಪಡ್ಕೊಳಕ್ಕಾಗ್ತೀನಿ ಅನ್ನೋ ಮೂರ್ಖತನಕ್ಕೆ ತಂದು ನಿಲ್ಲಿಸ್ತಾ ಇದೆ ಅನ್ನೋದು ಶೋಚನೀಯ ಸ್ಥಿತಿ. ಅದನ್ನು ನೋಡಿದಾಗ ಅದಕ್ಕೆ 10 ಪಟ್ಟು 100 ಪಟ್ಟು ಹೆಚ್ಚು ಇಲ್ಲಿ ಇನ್ಫಾರ್ಮೇಷನ್ ರಿಸೀವ್ ಆಗಬೇಕು. ಅದು ನಿಮ್ಮ ಜ್ಞಾನಮಯ ಕೋಶಕ್ಕೆ ವ್ಯಾಯಾಮ ಕೊಟ್ಟಾಗ ಮಾತ್ರ ಆಗೋದು.